ಎಲ್ಲರಿಗೂ ಗುಡ್ ಮಾರ್ನಿಂಗು. ಇವತ್ತು ಪಾಸ್ತಾ ರೆಡಿ ಮಾಡ್ತಾ ಇದ್ದೀವಿ. ಇವಾಗ ಬಿಸಿನೀರು ಕಾಯ್ಸಕ್ಕಿಟ್ಟಿದ್ದೀವಿ. ಆ ಕಡೆ ಪಾಸ್ತಾಗೆ ಬಿಸಿನೀರು ಕಾಯ್ಸಕ್ಕಿಟ್ಟಿದ್ದೀವಿ. 2 ಥರ ಪಾಸ್ತಾ ಹಾಕಿದ್ದೀವಿ. ಒಂಥರ ವೈಟ್ ಒಂದು, ಆಮೇಲೆ ಇನ್ನೊಂದು ಮುರುಕು ಆ ಪಾಸ್ತಾ 2. ನಿಮ್ಗೆ ಎಷ್ಟು ಜನಕ್ಕೆ ಬೇಕು, 2 ಬೇಕಾ 3 ಜನಕ್ಕೆ ಬೇಕಾ, ಆ ಥರ ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅದರ ಮೇಲೆ ಡಿಫ್ರೆಂಟಾಗಿ ಮಾಡ್ಕೋಬೋದು. ಇವಾಗ ಅದು ರೆಡಿ ಆಗ್ತಾಯಿದೆ. ಪಾಸ್ತಾ ಬಾಯ್ಲ್ ಇದೆ, ಕುದೀತಾ ಇದೆ. ಇವಾಗ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀವಿ. ಬೆಳ್ಳುಳ್ಳಿ ಒಂದು 5-6 ಬೆಳ್ಳುಳ್ಳಿ ತೊಗೋಬೋದು ಸಾಕು. ಒಂದು ಈರುಳ್ಳಿ ಕಟ್ ಮಾಡಿದ್ದೇನೆ, ಬಿಡಿಸಿ ಬೆಳ್ಳುಳ್ಳಿ ಕಟ್ ಮಾಡ್ತಾ ಇದ್ದೀವಿ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಬೆಳ್ಳುಳ್ಳಿ. ಇವಾಗ ಈ ಕಡೆ ಸ್ಟವ್ ಆನ್ ಮಾಡಿ ಬಾಣಲಿ ರೆಡಿ ಮಾಡಿದ್ದೀವಿ. ಅದಕ್ಕೆ ಇವಾಗ ಒಗ್ಗರಣೆ ಹಾಕಬೇಕು. ತೊಳೆದ್ಬಿಟ್ಟು ಇಡ್ತೀವಲ್ಲ, ಸ್ವಲ್ಪ ನೀರು ಇರ್ತದೆ ಅದರಲ್ಲಿ, ಅದಕ್ಕೆ ಆ ನೀರು ಹೋಗಲಿ ಅಂತ. ಇಲ್ಲಾಂದರೆ ಎಣ್ಣೆ ಹಾಕಿದ್ರೆ ಚಟ್ಪಟ ಅಂತದೆ. ಅದಕ್ಕೆ ಸ್ವಲ್ಪ ಲೈಟ್ ಮಾಡೋಣ, 1 ನಿಮಿಷ. ಇವಾಗ ಎಣ್ಣೆ ಆಗಿದೆ, ಸ್ವಲ್ಪ ಕಾಯ್ದಿದೆ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀವಿ. ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ರೆಡಿ ಆಗ್ತಾಯಿದೆ. ಈರುಳ್ಳಿ ಹಾಕಿದ್ದೀವಿ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈರುಳ್ಳಿ. ಇವಾಗ ಅದು ಒಂದು ರೆಡಿ ಚಿಲ್ಲಿ ಪ್ಯಾಕೆಟಲ್ಲಿ ಚಿಲ್ಲಿ ಬರ್ತದೆ, ಅದನ್ನು ಹಾಕ್ತಾಯಿದ್ದೀನಿ. ರೆಡಿ ಚಿಲ್ಲಿ ಅದು ಒಣಗಿದ ಮೆಣಸಿನ್ಕಾಯಿ ಇದ್ದಾನೆ, ಅದರಲ್ಲಿ ಸ್ವಲ್ಪ ತರಿ ಚಿಲ್ಲಿ ಇರ್ತದೆ, ಅದು ಮೆಣಸಿನ್ಕಾಯಿ ಅದನ್ನು ಹಾಕಿದ್ದೀವಿ. ಇವಾಗ ಅದರಲ್ಲಿ ಒಂದು ಪಾಸ್ತಾದು ಅದಿದು ಬರ್ತದೆ, ಅದಕ್ಕೆ ಹಾಕೋ ಮಸಾಲ ಬರ್ತದೆ, ಅದನ್ನು ಹಾಕ್ತಾಯಿದ್ದೀವಿ. ಸ್ವಲ್ಪ ಸಾಕು, ಒಂದು ಅರ್ಧ ಹಾಕಿದ್ರೆ ಸಾಕು. ಖಾರಕ್ಕೆ ಅದು ರೆಡಿ ಚಿಲ್ಲಿ ಹಾಕಿದ್ದೀನಲ್ಲ, ಅದಷ್ಟೇ ಸಾಕು. ನಿಮ್ಗಿನ್ನ ಖಾರ ಬೇಕಾದರೆ ಹಾಕ್ಕೋಬೋದು. ಇವಾಗ ಆ ಕಡೆ ಕಾಯ್ತಿದ್ದೆ, ಬಯಲಾಗಿದೆ, ಸೋಸ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ವಿ. ಇವಾಗ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. 1 ಸ್ಪೂನು ಎಷ್ಟು ಬೇಕು ಅಷ್ಟು ಉಪ್ಪು ಗೊತ್ತಿರ್ತದಲ್ಲ, ಹಾಕ್ಕೋಬೋದು. ಇವಾಗ ಟೊಮೊಟೊ ಸಾಸ್ ಹಾಕ್ತಾಯಿದ್ದೀವಿ. ಟೊಮೊಟೊ ಸಾಸ್ ಆಗಿದೆ. ಇವಾಗ ಹಾಕಿ ಇವಾಗ 1 ಸ್ಪೂನ್ ಟೊಮೊಟೊ ಸಾಸ್ ಹಾಕಿದ್ರೆ ಸಾಕು. ಇವಾಗ ಮಿಕ್ಸ್ ಮಾಡೋಣ. ರೆಡಿಯಾಗಿದೆ ಪಾಸ್ತಾ. ಇವಾಗ ಕಲರು ಚೆನ್ನಾಗಿ ಬಂದಿದೆ, ರೆಡ್ ಥರ. ಆದರೆ ಯಾವಾಗಲೂ ಇಷ್ಟ ಆಗಲ್ಲ, ಒಂದೊಂದು ಸರಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರ್ತದೆ ಅಂತಾಗಿ. ಆದರೆ ಯಾವಾಗಲೂ ಇಷ್ಟಪಡೋಕ್ಕಾಗಲ್ಲ, ಒಂದೊಂದು ಟೈಮ್ ಮಾತ್ರ ಅಷ್ಟೇ. ಗೊತ್ತಿಲ್ಲ, ಅವಾಗ ನಿಂತ ಲೈಟ್ ಆಗಿ ಎಲ್ಲರೂ ನೋಡ್ತಾ ಇದ್ದೀರಾ. ಪ್ಲೀಸ್ ಒಂದು ಲೈಕ್ ಮಾಡಿ.
ಓಕೆನಾ? ಈ ಕಡೆ ಇಟ್ಟರೆ ಲೈಟಿಂಗ್ ಹೊಡಿತದಲ್ಲ.